ನಟ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106 ಹೆಂಗಿದೆ ನೋಡಿ. ದರ್ಶನ್ ಕೊಟ್ಟಿರೋ ನಂಬರ್ 6106, ಕೈದಿ ನಂಬರ್ 6106, ಧನರಾಜ್ 6107. ದರ್ಶನ್ ಈಗ 6106, ಖೈದಿ ನಂಬರ್ 6106. ನಟ ದರ್ಶನ್ಗೆ ಜೈಲು ಸಿಬ್ಬಂದಿ ಖೈದಿ ನಂಬರ್ ಕೊಟ್ಟಿದ್ದಾರೆ. ಧನರಾಜ್ಗೆ 6107. ಅದೇ ರೀತಿಯಲ್ಲಿ ಇನ್ನುಳಿದ ಇಬ್ಬರಿಗೂ ಕೂಡ ಖೈದಿ ನಂಬರ್ನ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಮೊನ್ನೆಯವರೆಗೂ ಕೂಡ ಬಹಳ ದೊಡ್ಡ ನಟ ಅಂತ ಅನ್ನಿಸ್ಕೊಂಡಿದ್ದ ವ್ಯಕ್ತಿ, ಅಭಿಮಾನಿಗಳ ಬಾಸ್ ಅಂತ ಅನ್ನಿಸ್ಕೊಂಡಿದ್ದ ವ್ಯಕ್ತಿ ಇವತ್ತು ಖೈದಿ ನಂಬರ್ 6106 ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಇವ್ರು ಯಾರು ಅಂದರೆ ಖೈದಿ ನಂಬರ್ 6106 ಅನ್ನೋ ಪರಿಸ್ಥಿತಿ. ಯಾಕೆ ಹಿಂಗಾಯ್ತು ಅನ್ನೋ ಅಂಥದ್ದು ಇಡೀ ಕನ್ನಡ ನಾಡಿಗೆ, ಚಿತ್ರರಂಗಕ್ಕೆ, ಪ್ರತಿಯೊಬ್ಬ ಸೆಲೆಬ್ರಿಟಿಗೆ ಪಾಠ ಆಗಬೇಕು. ವಿಚಾರಣಾಧೀನ ಕೈದಿ, ಇನ್ನೂ ಕೂಡ ಅವ್ರನ್ನ ಅಪರಾಧಿ ಅಂತ ಘೋಷಣೆ ಮಾಡಿಲ್ಲ. ವಿಚಾರಣಾಧೀನ ಖೈದಿ, ಆದರೆ ಖೈದಿ ನಂಬರ್ ಕೊಟ್ಟಿರ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ 2 ಬಗೆಯ ಖೈದಿಗಳಿರ್ತಾರೆ. ಒಂದು ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಖೈದಿಗಳು, ಮತ್ತೊಂದು ವಿಚಾರಣಾಧೀನ ಖೈದಿಗಳು. ಅದರಲ್ಲಿ ದರ್ಶನ್ ಈಗ ವಿಚಾರಣಾಧೀನ ಖೈದಿ 6106, ಖೈದಿ ನಂಬರ್ 6106 ಕೊಡಲಾಗಿದೆ. 6106, 6106 ಖೈದಿ ನಂಬರ್. ಸೊ ಉಳಿದಿರ್ತಕ್ಕಂಥ ಇನ್ನೂ 3 ಆರೋಪಗಳಿಗೂ ಕೂಡ ಖೈದಿ ನಂಬರ್ನ ಕೊಡಲಾಗಿದೆ. ವಿಚಾರಣಾಧೀನ ಖೈದಿ 6106, ಅದೇ ರೀತಿ ಧನರಾಜ್ 6107, ವಿನಯ್ 6108, ಹಾಗೆಯೇ ಪ್ರದೋಷ್ಗೆ 6109. 4ವರೆಗೂ ಕೂಡ ಖೈದಿ ನಂಬರ್ ಅನ್ನ ಕೊಡಲಾಗಿದೆ. ಇನ್ನು ಮುಂದೆ ಬೇರೆ ಎಲ್ಲಾ ವಿಚಾರಣಾಧೀನ ಖೈದಿಗಳು ಅಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಯಾವ ರೀತಿನಲ್ಲಿ ಇದ್ದಾರೋ ಅದೇ ರೀತಿನಲ್ಲಿ ಇರಬೇಕಾಗತ್ತೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೈಲಿನ ಊಟವನ್ನೇ ಮಾಡಿಕೊಂಡು ಅದೇ ರೀತಿನಲ್ಲಿ ಇರಬೇಕಾಗತ್ತೆ. ನೋಡಿ, ಎಲ್ಲ ಆರೋಪಿಗಳಿಗೆ UTP ನಂಬರ್ ಅನ್ನ ಕೊಡಲಾಗಿದೆ. 6106, ಖೈದಿ ನಂಬರ್ 6106 ದರ್ಶನ್ಗೆ. UTP ಅಂತಂದ್ರೆ ವಿಚಾರಣಾಧೀನ ಖೈದಿ, ಅಂಡರ್ ಟ್ರಯಲ್ ಪ್ರಿಸ್ನರ್. ಈ ನಂಬರನ್ನ ಈಗ ಈ 4 ಆರೋಪಿಗಳಿಗೆ ಕೊಡಲಾಗಿದೆ. ಈ ನಂಬರ್ನ ಅನ್ವಯ ಇವರು ಜುಡಿಷಿಯಲ್ ಕಸ್ಟಡಿಯಲ್ಲಿ 4ನೇ ತಾರೀಕಿನವರೆಗೂ ಇರಬೇಕಾಗಿತ್ತು, ಜುಲೈ 4ನೇ ತಾರೀಕಿನವರೆಗೂ. ಇನ್ಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ವಿಚಾರಣೆ ಬರ್ತಾ ಇರುತ್ತೆ. ಮಧ್ಯದಲ್ಲಿ ಮತ್ತೆ ವಿಚಾರಣೆ, ಹೀಗೆ 10 ಹಲವು ಪ್ರಕ್ರಿಯೆಗಳು ಯಥಾವತ್ ಕಾನೂನಿನ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುತ್ತೆ. ಸೊ ಈಗಾಗಲೇ ನಟ ದರ್ಶನ್, ಆರೋಪಿ ನಟ ದರ್ಶನ್ ಮತ್ತು ಇನ್ನುಳಿದ 4 ಜನ ಸಹಚರನಿದ್ದಾರೆ. ಎಲ್ಲರೂ ಕೂಡ ಜೈಲು ಪಾಲಾಗಿದ್ದಾರೆ. ಡಿ ಗ್ಯಾಂಗ್ ಕಂಪ್ಲೀಟ್ಲಿ ಪರಪ್ಪನ ಅಗ್ರಹಾರದಲ್ಲಿ. A1 ಪವಿತ್ರ ಗೌಡ, A2 ದರ್ಶನ್, ಧನರಾಜ್, ಪ್ರದೋಷ್, ಕಾರ್ತಿಕ್, ನಂದೀಶ್, ಪವನ್, ವಿನಯ್ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಎಲ್ಲರೂ ಕೂಡ ವಿಚಾರಣಾಧೀನ ಕೈದಿಗಳು. ಈಗ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್, ದರ್ಶನ್ ಖೈದಿ ನಂಬರ್ 6106. ಈ ಖೈದಿ ನಂಬರ್ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ, ಪರಪ್ಪನ ಅಗ್ರಹಾರದ ಒಳಗಡೆ ಏನು ನಡೀತಾ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಅಲ್ಲಿಯೂ ಕೂಡ ಅಷ್ಟೇ ದರ್ಶನ್ನ ನೋಡಬೇಕು ಅಂತ ದರ್ಶನ್ ಫಾಲೋವರ್ಸ್ ಬಂದಿದ್ರು. ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸವನ್ನ ಮಾಡಿದ್ರು. ಭದ್ರತಾ ವಿಭಾಗದ ಬ್ಯಾರೆಕ್ನಲ್ಲಿ ಆರೋಪಿ ನಟ ದರ್ಶನ್, ಭದ್ರತೆಯ ದೃಷ್ಟಿಯಿಂದ ಆರೋಪಿ ನಟ ದರ್ಶನ್ಗೆ ವಿಶೇಷ ಬ್ಯಾರೆಕ್. ಭದ್ರತಾ ವಿಭಾಗದ ಬ್ಯಾರೆಕ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗ ಸದ್ಯಕ್ಕೆ ಇರೋದು. ಕಾರಣ ಇಷ್ಟೇ, ಭದ್ರತಾ ದೃಷ್ಟಿಯಿಂದ ನಟ ದರ್ಶನ್ಗೆ ವಿಶೇಷ ಬ್ಯಾರೆಕ್ನ
ವ್ಯವಸ್ಥೆಯನ್ನ ಈಗ ಪರಪ್ಪನ ಅಗ್ರಹಾರದಲ್ಲಿ ಮಾಡಲಾಗಿದೆ.